Hello students. Okay, today we will see different control structures in Visual Basic. Okay, in last class we have seen the variables, data types, of course, scope of variables or data types, of course, and there are different scopes, actually public, private, dim, that is module level, and application level, especially module level, application level, and procedure level. So if you declare some variables in procedure, particular procedure like command one click, so those will be available in only in the command one click procedure only. If you declare the variables in general declaration part of the form 1 or form 2 code module, then for entire form 1 for different event procedures it will be available. If you declare any variable as public variable, then those variables will be available throughout your application, that is project, throughout your project. So it may be the project may have some 10 forms, different 10 forms, from any form code window, so you can access those public variables. So those are the scopes of VB. So the same thing may not be there with other programming languages, but VB has this one, VB.NET ಇವಕ್ಕೆಲ್ಲ ಇದೆ. ಬಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಹೀಗಿರಬೇಕಂತಿಲ್ಲ. ಬಟ್ ಜನರಲಿ all programming languages will have different scopes, means local scope and global scope ಅಂತ ಇರ್ತದೆ. As usual, some VB has some these scopes in distinct way, but special way ದಲ್ಲಿ VB ಇದೆ. Okay, nothing else. Next ನಾವು ವರ್ಕ್ ಮಾಡುವಾಗ ಗೊತ್ತಾಗ್ಬಿಡ್ತದೆ. So here we will see one important topic, again control structures. As usual, all programming languages are having control structures like if ಇದೆ, ಸಿಲೆಕ್ಷನ್ ಇದೆಯಲ್ಲ, ಸ್ವಿಚ್ ಕೇಸ್ ಎಲ್ಲ ಇರ್ತದಲ್ಲ, ಲೂಪ್ಸ್ ಇರ್ತದಲ್ಲ, ಹಾಗೆ ಇದು ಇರಬೇಕು. ಸೊ ದಿಸ್ ಆರ್ ಕಂಪಲ್ಸರಿ ಫಾರ್ ಆಲ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ವ್ಯಾರ್ ಪ್ರೋಗ್ರಾಮ್ಸ್ ಆರ್ ಗೋಯಿಂಗ್ ಟು ಬಿ ರಿಟರ್ನ್ ಆ್ಯಂಡ್ ಡಿಬಗ್ಡ್ ಆರ್ ಎಕ್ಸಿಕ್ಯೂಟೆಡ್. ಎಲ್ಲೆಲ್ಲಿ ಪ್ರೋಗ್ರಾಮ್ಸನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ ಹಾಗೆಲ್ಲ ಇವೆಲ್ಲ ಬೇಕು. ದೀಸ್ ಆರ್ ಮಸ್ಟ್ ಆಫ್ ಕೋರ್ಸ್. ಓಕೆ, ಸೊ ಐ ವಿಲ್ ಟೇಕ್ ದಿಸ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ವೆರಿ ಫಾಸ್ಟ್ಲಿ ವಿದೌಟ್ ಗಿವಿಂಗ್ ಎನಿ ಎಕ್ಸಾಂಪಲ್ಸ್. ಓಕೆ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ ಟು ಕಂಟ್ರೋಲ್ ದಿ ಫ್ಲೋ ಆಫ್ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಷನ್. ಅಂದರೆ ಫ್ಲೋ ಆಫ್ ಪ್ರೋಗ್ರಾಮ್ಸನ್ನು ಇದು ಹೇಳ್ತದೆ ಅಲ್ವಾ. ಈಗಿಲ್ಲಿ ವಿಜುವಲ್ ಬೇಸಿಕ್ ಸಪೋರ್ಟ್ಸ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಸಚ್ ಆಸ್ ಇಫ್ ದೆನ್ ಎಲ್ಸ್, ಸಿಲೆಕ್ಟ್ ಕೇಸ್, ಲೂಪ್ ಸ್ಟ್ರಕ್ಚರ್ಸ್ ಇವೆಲ್ಲ ಇದೆ ಇದರಲ್ಲಿ. ಅಂದರೆ ಆ್ಯಸ್ ಡೂ ವೈಲ್ ಲೂಪ್, ವೈಲ್ ಡಬ್ಲ್ಯೂ ಎಂಡ್, ಫಾರ್ ನೆಕ್ಸ್ಟ್, ಫಾರ್ ಲೂಪ್ ಎಲ್ಲ ಇದೆ ಇಲ್ಲಿ. ಅದರಲ್ಲಿ ಫಸ್ಟ್ ಒನ್ ನೋಡಿ, ಇಲ್ಲಿ ಇಫ್ ದೆನ್ ಸಿಲೆಕ್ಷನ್ ಸ್ಟ್ರಕ್ಚರ್. ಇಫ್ ಅನ್ನು ಹೇಗೆ ಯೂಸ್ ಮಾಡ್ತಾರೆ ಇದು ಆಲ್ರೆಡಿ ಗೊತ್ತಿದೆ ನಿಮಗೆ. ಇಫ್ ಕಂಡೀಷನ್ ಬರಿತೀವಿ, ಬ್ರ್ಯಾಕೆಟ್ಸ್ ಬೇಡ, ಇಫ್ ಕಂಡೀಷನ್ ದೆನ್ ಸ್ಟೇಟ್ಮೆಂಟ್ಸ್, ಎಂಡ್ ಇಫ್ ಅಂತ ಬರಿತೀವಿ. ಎಂಡ್ ಇಫ್ ದೆನ್ ಎಂಡ್ ಇಫ್ ಆರ್ ಕಂಪಲ್ಸರಿ. ಫಾರ್ ಎಕ್ಸಾಂಪಲ್, ಇಫ್ ಎವರೇಜ್ ಈಸ್ ಗ್ರೇಟರ್ ದೆನ್ 75, ಇಫ್ ಎವರೇಜ್ ಈಸ್ ಗ್ರೇಟರ್ ದೆನ್ 75 ದೆನ್ ಟೆಕ್ಸ್ಟ್ ಗ್ರೇಡ್ ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಎ, ಈ ರೀತಿ ಎಂಡ್ ಇಫ್ ಅಂತ ಹೇಳ್ತೀವಿ. ಅದೇ ರೀತಿ ಮತ್ತು ಸಿಂಪಲ್ ಇಫ್ ಇದು. ಮತ್ತೊಂದು ಇಫ್ ಯಾವುದು ಕೇಳಿದ್ರೆ ಇಫ್ ದೆನ್ ಎಲ್ಸ್ ಅಂತಿದೆ. ಅಂದರೆ ಇದಕ್ಕೆ ಎಲ್ಸಿಗೂ ಇದೆ. ಕಂಡೀಷನ್ ಟ್ರೂ ಇದ್ರೆ ಏನು ಮಾಡಬೇಕು, ದಿಸ್ ಈಸ್ ಕಂಡೀಷನ್. ಇಫ್ ಕಂಡೀಷನ್ ಈಸ್ ಟ್ರೂ ದೆನ್ ಈ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡ್ತದೆ. ಇಫ್ ಕಂಡೀಷನ್ ಈಸ್ ಫಾಲ್ಸ್ ಅನದರ್ ಸ್ಟೇಟ್ಮೆಂಟ್. ನೋಡಿ, ಇಫ್ ಎವರೇಜ್ ಈಸ್ ಗ್ರೇಟರ್ ದೆನ್ 50 ದೆನ್ ಟೆಕ್ಸ್ಟ್ ಗ್ರೇಡ್ ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಪಾಸ್ ಅಂತ ಹೇಳ್ತೀವಿ. ಎಲ್ಸ್ ಒಮ್ಮೆ ಎವರೇಜ್ 50ಗಿಂತ ಜಾಸ್ತಿ ಇಲ್ಲ ಅಂತಂದರೆ ಏನು, ಫೇಲ್ ಅಂತ ಹೇಳ್ತೀವಿ. ಸೊ ದೆರ್ ಆರ್ 2 ವರ್ಷನ್ಸ್ ಫಾರ್ ಇಟ್. ಓಕೆ, ದ ಇಫ್ ದೆನ್ ಎಲ್ಸ್. ನೆಸ್ಟೆಡ್ ಇಫನ್ನು ಯೂಸ್ ಮಾಡ್ತೀವಿ, ಆ್ಯಸ್ ಯು ಕ್ಯಾನ್ ಯೂಸ್ ಇನ್ C++. ಓಕೆ, ಇಫ್ ದೆನ್ ಎಲ್ಸ್ ಸಿಲೆಕ್ಷನ್ ಸ್ಟ್ರಕ್ಚರ್, ಇದರಲ್ಲಿ ನೆಸ್ಟೆಡ್ ನೋಡಿ. ಇಫ್ ಕಂಡೀಷನ್ 1, ಇಫ್ ಒನ್ ಕಂಡೀಷನ್ ಈಸ್ ಟ್ರೂ ದೆನ್ ಸ್ಟೇಟ್ಮೆಂಟ್ಸ್, ಎಲ್ಸ್ ಇಫ್ ನೋಡಿ, ಎಲ್ಸ್ ಇಫ್ ಅಂತ ಯೂಸ್ ಮಾಡ್ತೀವಿ. ಎಲ್ಸ್ ಇಫ್ನಲ್ಲಿ ಅನದರ್ ಕಂಡೀಷನನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಸ್ ಇಫ್ ಅದಲ್ಲ ಅಂತಂದರೆ ವಿಲ್ ಬಿ ಯೂಸಿಂಗ್ ದಿಸ್ ಒನ್, ಅದಲ್ವಾ. ಸೊ ದಿಸ್ ಈಸ್ ಆಲ್ರೆಡಿ ಯೂಸ್ಡ್. ನಾವು ಯಾವುದರಲ್ಲಿ ಅಂತಂದರೆ ಫಾಂಟ್ ಡಯಲಾಗ್ ಅಲ್ವಾ, ವಿ ಹ್ಯಾವ್ ಡಿಸೈನ್ ದಿ ಫಾಂಟ್ ಡಯಲಾಗ್ ಯೂಸಿಂಗ್ ಕೋಂಬೋ ಬಾಕ್ಸಸ್, ಅದರಲ್ಲಿ ಯೂಸ್ ಮಾಡಿದ್ದೇವೆ ನೋಡಿ. ಅಂದರೆ ಇಫ್ ಇಟ್ ಈಸ್ ರೆಗ್ಯುಲರ್, ಎಲ್ಸ್ ಇಫ್ ಇಟ್ ಈಸ್ ಬೋಲ್ಡ್, ಎಲ್ಸ್ ಇಫ್ ಇಟ್ ಈಸ್ ಇಟಾಲಿಕ್, ಎಲ್ಸ್ ಇಫ್ ಇಟ್ ಈಸ್ ಬೋಲ್ಡ್ ಇಟಾಲಿಕ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಇದು ಸೇಮ್ ನಾವು ನೆಸ್ಟೆಡನ್ನು ಯೂಸ್ ಮಾಡಿದ್ದೇವೆ. ಓಕೆ, ಇಲ್ಲಿ ಒಂದೇ ಪ್ಯಾಟರ್ನ್ ಏನಿದೆ ಅಂತಂದರೆ ನೋಡಿ, ಎಲ್ಸ್ ಇಫ್ ಅನ್ನೋದನ್ನು ಕಂಬೈನ್ ಆಗಿ ಬರೆದ್ರೆ, ನೀವು ಮಲ್ಟಿಪಲ್ ಟೈಮ್ಸ್ ಹೀಗೆ ಬರೆದ್ರೆ ಓನ್ಲಿ ಒನ್ ಎಂಡ್ ಇಫ್ ಈಸ್ ನೀಡೆಡ್, ಇಟ್ ಈಸ್ ಇನಫ್. ಸಪೋಸ್ ನೀವು ಹೀಗೆ ಬರೆದ್ರೆ ಇಫ್ ಕಂಡೀಷನ್ 1 ದೆನ್ ಸ್ಟೇಟ್ಮೆಂಟ್ಸ್, ಎಲ್ಸ್ ಅಗೇನ್ ಇಫ್ ಅನ್ನು ಬೇರೆ ಲೈನಲ್ಲಿ ಅಥವಾ ಒಂದು ಸ್ಪೇಸ್ ಕೊಟ್ಟಿದ್ರಿ ಅಂತಂದರೆ, ಕಂಡೀಷನ್ 2 ಹೀಗೆ ಕೊಟ್ರಿ ಅಂತಂದರೆ, ದೆನ್ ಹೌ ಮೆನಿ ಇಫ್ಸ್ ಆರ್ ದೇರ್, ದಟ್ ನಂಬರ್ ಆಫ್ ಎಂಡ್ ಇಫ್ಸ್ ಮಸ್ಟ್ ಬಿ ದೇರ್. ಓಕೆ, ಎಷ್ಟು ಇಫ್ ಇದೆಯೋ ಅಷ್ಟೇ ಎಂಡ್ ಇಫನ್ನು ಕೊಡಬೇಕಾಗ್ತದೆ. ನೋಡಿ, ಈಗ ಇಲ್ಲಿ ಇಫ್ ಕಂಡೀಷನ್ 1 ಇದೆ, ಇಫ್ ಎಲ್ಸ್ ಇಫ್ ಕಂಡೀಷನ್ 2 ಇದೆ. ಅಂದರೆ ಈ ಕಂಡೀಷನ್ ಫಾಲ್ಸ್ ಆದರೆ
ಮೇಲಿನ ಕಂಡೀಷನ್ 1 ಫಾಲ್ಸ್ ಆದರೆ ಆಗ ಕಂಡೀಷನ್ 2 ಮತ್ತೆ ಚೆಕ್ ಮಾಡ್ತದೆ. ಇಫ್ ಇಟ್ ಈಸ್ ಟ್ರೂ ಆಗ ನೀವು ಎಂಡ್ ಇಫನ್ನು 2 ಸಲ ಹೇಳಬೇಕು, ಒಂದೇ ಸಲ ಹೇಳಬಾರ್ದು. ಬಟ್ ಇಫ್ ಯು ಗಿವ್ ಎಲ್ಸ್ ಇಫ್ ಕಂಬೈನ್ಡ್ಲಿ ಈ ರೀತಿ ಕಂಬೈನಾಗಿ ಕೊಟ್ಟಿದ್ದಿದ್ರೆ ಸೊ 1 ಎಂಡ್ ಇಫ್ ಈಸ್ ಇನಫ್. ಓಕೆ ನೋಡಿ ಇಲ್ಲಿ ಇಫ್ ಎವರೇಜ್ ಈಸ್ ಗ್ರೇಟರ್ ದೆನ್ 75, ಎಲ್ಸ್ ಇಫ್ ಎವರೇಜ್ ಇಸ್ ಗ್ರೇಟರ್ ದೆನ್ 65, ಎಲ್ಸ್ ಇಫ್ ಎವರೇಜ್ ಈಸ್ ದೆನ್ ಓಕೆ ಈ ರೀತಿ ಕಂಡೀಷನ್ಸ್ ಕೊಡ್ಬೋದು ನೋಡಿ. ಸಿ ಎಲ್ಸ್ ಇಫ್ ಎವರೇಜ್ ಈಸ್ 45 ನೋಡಿ ಈ ರೀತಿ ಕೊಡ್ತಾ ಹೋಗ್ಬೋದು. 1 ಎಂಡ್ ಇಫ್ ಈಸ್ ಇನಫ್, ಎಲ್ಲ ಇಫಿಗೆ ಒಂದೇ ಎಂಡ್ ಇಫ್. ಸಿಲೆಕ್ಟ್ ಕೇಸ್ ಸ್ಟ್ರಕ್ಚರ್ ಅಂತಂದರೆ ಇದು ಸೇಮ್ ಸ್ವಿಚ್ ಕೇಸ್ ಸ್ಟ್ರಕ್ಚರ್ ಇದ್ದಾಗೆ, ಸ್ವಿಚ್ ಕೇಸ್ ಇನ್ ಸಿ. ಓಕೆ ಸೊ ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಟು ಇಫ್ ದೆನ್ ಎಲ್ಸ್ ಇಫ್ ಅಂದರೆ ಮಲ್ಟಿಪಲ್ ಇಫ್ ಎಲ್ಸ್ ಇಫ್ ಯೂಸ್ ಮಾಡಿದಾಗೆ. ಇಲ್ಲಿ ಸಿಲೆಕ್ಟ್ ಕೇಸ್ ಹೇಗೆ ಮಾಡ್ತೀವಿ ಅಂದರೆ ಸಿಲೆಕ್ಟ್ ಕೇಸ್ ಇಲ್ಲಿ ವೇರಿಯೇಬಲ್ ಏನೋ ಕೊಡ್ತೀವಿ, ನಾನು ಇಂಡೆಕ್ಸ್ ಅಂತ ಹೇಳ್ತಾ ಇದ್ದೇನೆ. ಕೇಸ್ 0 ಇದ್ದರೆ, ಕೇಸ್ 1 ಇದ್ದರೆ, ಕೇಸ್ 2 ಇದ್ದರೆ ಈ ರೀತಿ ಯೂಸ್ ಮಾಡ್ಕೋಬೋದು. ಓಕೆ ನೋಡಿ ಕೇಸ್ 1 ಕೇಸ್ 2 ಓಕೆ ಈ ರೀತಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡಿ ಕೇಸ್ 100 ಟು ಇದೊಂದು ಎಕ್ಸ್ಟ್ರಾ ಕೊಡ್ಬೋದು. ಸೊ ಕಂಪೇರ್ ಟು ಸಿ ಆ್ಯಂಡ್ C++ ಆರ್ ಜಾವಾ, ಕೇಸ್ 100 ಟು 75 ಯಾವುದು ಎವರೇಜ್, ಸಿಲೆಕ್ಟ್ ಕೇಸ್ ಎವರೇಜ್ ಅನ್ನೋ ವೇರಿಯಬಲ್ ವ್ಯಾಲ್ಯೂ 100ಇಂದ 75 ವರೆಗಿದ್ದರೆ ಇದು ಈ ರೀತಿ ಕೊಡ್ಬೋದು. 74 ಟು 65 ಇದ್ದರೆ ಈ ರೀತಿ ಕೊಡ್ಬೋದು. 2 ಈ ರೀತಿ ಒಂದು ರೇಂಜನ್ನು ಕೊಡ್ಬೋದು. ಒಂದೇ ಸಿಂಗಲ್ ವ್ಯಾಲ್ಯೂನೇ ಕೊಡಬೇಕಂತಿಲ್ಲ, ಯು ಕ್ಯಾನ್ ಪುಟ್ ರೇಂಜ್ ಫಾರ್ ಎ ಪರ್ಟಿಕ್ಯುಲರ್ ಕೇಸ್ ಈ ರೀತಿ ಕೊಡ್ಬೋದು. ಕೇಸ್ ಎಲ್ಸ್ ಅಂತಿದೆ. ದಿಸ್ ಕೇಸ್ ಎಲ್ಸ್ ಅಂತ ಒಂದು ಬರ್ತದೆ, ಲಾಸ್ಟ್ ಬರ್ತದೆ ಅಂದರೆ ಬಿಫೋರ್ ಎಂಡ್ ಇಫ್ ಎಂಡ್ ಸಿಲೆಕ್ಟ್ ಬರ್ತದೆ. ದಿಸ್ ಈಸ್ ವೆರಿ ಈಕ್ವಲೆಂಟ್ ಟು ವೆರಿ ಕ್ಲೋಸ್ಲಿ ಇಟ್ ಈಸ್ ರಿಲೇಟ್ ಟು ಡಿಫಾಲ್ಟ್ ಅಂತಿತ್ತಲ್ಲ C++ ಡಿಫಾಲ್ಟ್ ಅಂತ ಯೂಸ್ ಮಾಡ್ತಿದ್ವಿ ನೋಡಿ ಸ್ವಿಚ್ ಕೇಸಲ್ಲಿ ಅಲ್ವಾ. ಕೇಸ್ 0 ಕೇಸ್ 1 ಕೇಸ್ 2 ಈಗೆಲ್ಲ ಯೂಸ್ ಮಾಡಿಕೊಂಡು ಲಾಸ್ಟ್ ಡಿಫಾಲ್ಟ್ ಅಂತೇಳಿ ಆಮೇಲೆ ಏನಿದೆ ಅಂತೇಳಿ ಕೊಟ್ಟು ಬರಿತಿದ್ವಲ್ಲ, ಇನ್ವ್ಯಾಲಿಡ್ ಆಪ್ಷನ್ ಡಿಫಾಲ್ಟ್ ಪ್ರಿಂಟ್ ಎಫ್ ಇನ್ವ್ಯಾಲಿಡ್ ಆಪ್ಷನ್ ಆಮೇಲೆ ಕ್ಲೋಸ್ ಬ್ರೇಸ್ ಕೊಡ್ತಿದ್ವಲ್ಲ. ಸೊ ಇಟ್ ಈಸ್ ಈಕ್ವಲೆಂಟ್ ಟು ದ್ಯಾಟ್. ಓಕೆ ಕೇಸ್ ಎಲ್ಸ್ ಅಂದರೆ ಮೇಲೆ ನಾವು ಮೆನ್ಷನ್ ಮಾಡೋದಂಥ ಯಾವ ಕೇಸಲ್ಲೂ ಇಲ್ಲ ಅಂತಂದರೆ ನೋಡಿ 74 ಟು 65ನೂ ಅಲ್ಲ, ಅದಕ್ಕಿಂತ ಕೆಳಗೆ ಯಾವುದೋ ಬೇರೆ ವ್ಯಾಲ್ಯೂ ಇದೆ ಅಂದರೆ ಆಗ ಇನ್ವ್ಯಾಲಿಡ್ ಎವರೇಜ್ ಮಾರ್ಕ್ಸ್, ಇನ್ವ್ಯಾಲಿಡ್ ಆಪ್ಷನ್. ನಮ್ಮ ಆಪ್ಷನ್ ದೆರ್ ಆರ್ 4 ಆಪ್ಷನ್ಸ್ ನಮ್ಮ ಅಕಾರ್ಡಿಂಗ್ ಟು ಅವರ್ ಪ್ರೋಗ್ರಾಮ್ ಇದ್ದಾಗ. ಪ್ರೋಗ್ರಾಮ್ ನೀವು ಕೊಟ್ಟು ಚೂಸ್ ಮಾಡಿರೋದು 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ ಅಂದರೆ ದ್ಯಾಟ್ ಈಸ್ ಇನ್ವ್ಯಾಲಿಡ್ ಆಪ್ಷನ್. ಆಗ ನಾವು ಕೇಸ್ ಎಲ್ಸಲ್ಲಿ ಬರಿತೇವೆ ಅಂಥದ್ದನ್ನು. ಓಕೆ ನೋಡಿ ದೆನ್ ರಿಪಿಟೇಷನ್ ಸ್ಟ್ರಕ್ಚರ್ ಅಂತ ಅಂದರೆ ಲೂಪ್ಸ್. ಇಲ್ಲಿ ನಾವು ಡೂ ವೈಲ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಲೂಪ್ ಅಂತ ಯೂಸ್ ಮಾಡ್ತೀವಿ. ಡೂ ವೈಲ್ ನೋಡಿ ಡಿಮ್ ನಂಬರ್ ಎಸ್ ಇಂಟೀಜರ್ ನಂಬರ್ ಈಕ್ವಲ್ ಟು ಇನಿಷಿಯಲಿ 1 ಕೊಡುವ. ಡೂ ವೈಲ್ ಇಫ್ ನಂಬರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 100 ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1 ಅಂದರೆ ನಂಬರ್ ವ್ಯಾಲ್ಯೂ 100ಕ್ಕಿಂತ ಕಡಿಮೆ ಇದ್ದರೆ 100 ಅಥವಾ 100ಕ್ಕಿಂತ ಕಡಿಮೆ ಇದ್ದರೆ ಅದು ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತೇವೆ. ಆಫ್ಕೋರ್ಸ್ ನಾವು ಪ್ರಿಂಟ್ ಮಾಡ್ಬೋದು, ಪ್ರಿಂಟ್ ಅಂತ ಯೂಸ್ ಮಾಡ್ಬೋದು. ದಿಸ್ ಈಸ್ ಟು ಅಪ್ಡೇಟ್, ದಿಸ್ ಈಸ್ ನಥಿಂಗ್ ಬಟ್ ಎ ಕಂಡೀಷನ್, ಇದು ಕಂಡೀಷನ್. ಇದು ಡೂ ವೈಲ್ ಅಂತೇಳಿ ಕೊಟ್ಬಿಡ್ತೇವೆ. ಡೂ ವೈಲ್ ಈ ರೀತಿ. ಡೂ ವೈಲ್ ಲೂಪ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ಸ್ ಅಂಟಿಲ್ ಎ ಸರ್ಟನ್ ಕಂಡೀಷನ್ ಇಸ್ ಮೆಟ್. ಅಂದರೆ ಎಲ್ಲಿವರೆಗೆ ಈ ಕಂಡೀಷನ್ ಟ್ರೂ ಇರ್ತದಲ್ಲ ಅಲ್ಲಿವರೆಗೆ ಇದು ಎಕ್ಸಿಕ್ಯೂಟ್ ಮಾಡ್ತಾ ಬರ್ತದೆ. ಓಕೆ ಬಟ್ ಅದಕ್ಕಿಂತ ಮೊದಲು ಒಂದು ವ್ಯಾಲ್ಯೂನ ಕೊಟ್ಕೋಬೇಕು, ಅದರ್ವೈಸ್ 0 ಅಂತ ಕೊಟ್ಕೊಂಡಿರ್ತದೆ, ನೋ ಪ್ರಾಬ್ಲಮ್. ಓಕೆ ಆಮೇಲೆ ವೈಲ್ ಆ್ಯಂಡ್ ಡಬ್ಲ್ಯೂ ಎಂಡ್ ಅಂತ ಯೂಸ್ ಮಾಡ್ತೇವೆ. ಸೊ ದಿಸ್ ಈಸ್ ಬೆಟರ್ ಐ ಥಿಂಕ್. ನಾನು ಎಲ್ಲಕ್ಕಿಂತ ಇದನ್ನೇ ನಿಮಗೆ ಹೆಚ್ಚು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ಸೊ ನೋಡಿ ಡೂ ಅಂಟಿಲ್ ಕಂಡೀಷನು ಇದೆ, ಡೂ ಡಬ್ಲ್ಯೂ ಎಂಡ್ ವೈಲ್ ಡಬ್ಲ್ಯೂ ಎಂಡು ಕಂಡೀಷನ್ ಇದು ಇದೆ. ಇಲ್ಲಿ ಡೂ ಅಂಟಿಲ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಲೂಪ್ ಅಂತೇಳಿ ಇನ್ನೊಂದು ಫಾರ್ಮ್ಯಾಟ್ ಇದೆ ನೋಡಿ. ನಂಬರ್ ಈಕ್ವಲ್ ಟು 0 ಡೂ ಅಂಟಿಲ್ ನಂಬರ್ ಈಸ್ ಗ್ರೇಟರ್ ದೆನ್ 1000 ಅಂದರೆ 1000ಗಿಂತ ಜಾಸ್ತಿ ಆಗೋತಾನೆ ಈ ನಂಬರು. ನೀವೇನು ಮಾಡಬೇಕು, ಇದನ್ನು ಇನ್ಕ್ರಿಮೆಂಟ್ ಮಾಡ್ತಾ ಇರಬೇಕು ಮತ್ತು ಪ್ರಿಂಟ್ ಮಾಡಬೇಕು ಅನ್ನೋದು. ಓಕೆ ಬಟ್ ಡಬ್ಲ್ಯೂ ಎಂಡ್ ಸ್ಟೇಟ್ಮೆಂಟ್ ಬಿಹೇವ್ಸ್ ಲೈಕ್ ಡೂ ವೈಲ್ ನೋಡಿ. ಡೂ ವೈಲ್ ಹಾಗೆ ಯೂಸ್ ಮಾಡ್ತದೆ, ಡಬ್ಲ್ಯೂ ಎಂಡ್ ಅಂತೇಳಿ ಹೇಳ್ತೀವಿ ಅಷ್ಟೇ. ಬಿಟ್ಟರೆ ಇಲ್ಲಿ ನೀವು ಡೂ ವೈಲ್ ಬದಲಿಗೆ ವೈಲ್ ಡಬ್ಲ್ಯೂ ಎಂಡ್ ಅಂತ ಕೊಟ್ಬಿಟ್ರೆ ಆಯಿತು. ಇಲ್ಲಿ ಡೂ ವೈಲ್ ತೆಗೆದು ವೈಲ್ ಲೂಪ್ ಬದಲಿಗೆ ಡಬ್ಲ್ಯೂ ಎಂಡ್ ಕೊಟ್ಬಿಟ್ರೆ ಇಟ್ ವರ್ಕ್ಸ್ ಲೈಕ್ ಸೇಮ್. ಆ್ಯಕ್ಚುಲಿ ಯಾಕೆ ಈ ರೀತಿ ಬಂತು ಅಂತ ನೀವು ಕ್ವಶನ್ ಮಾಡಿದ್ರೆ, ಬಿಕಾಸ್ VBಗೆ ಬೇರೆ ಬೇರೆ ವರ್ಷನ್ಸ್ ಇದೆ, ರೈಟ್ ಫ್ರಮ್ ದಿ ವರ್ಷನ್ 1 ವರ್ಷನ್ 2 3 ಲೈಕ್ ಹೀಗೆ ವರ್ಷನ್ಸ್ ಇನ್ಕ್ರಿಮೆಂಟ್ ಆಗಿ 5 6 ಇದೆ. ಈ ಕೆಲವೊಂದನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೇವೆ 5ದಲ್ಲಿ. VB 5ದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋಂಥ ಎಷ್ಟೋ ಏನಿದೆ ಲೂಪ್ಸ್ ಇರ್ಬೋದು, ಆಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ದಿಸ್ ಸೇಮ್ ಥಿಂಗ್ ಹ್ಯಾಸ್ ಬಿನ್ ಅಗೇನ್ ಪೇಸ್ಟೆಡ್ ಇಯರ್ ಇನ್ ದಿ VB 6. ಹೀಗೆ ಕೆಲವೊಂದು ಕನ್ಸ್ಟ್ರಕ್ಷನ್ನ ನಾವು ಹಾಗೆ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಇದರಲ್ಲಿ ಇಟ್ಕೊಂಡ್ಬಿಡ್ತೇವೆ. ಸೊ ಇದೊಂದು ಆಪ್ಷನ್. ಇದು ದಿ ಯೂಸರ್ ಆರ್ ದಿ ಪ್ರೋಗ್ರಾಮರ್ ಮೇ ಯೂಸ್ ದಟ್ ಸಿಂಟ್ಯಾಕ್ಸ್ ಆರ್ ದಿಸ್ ಸಿಂಟ್ಯಾಕ್ಸ್, ಯಾವುದಾದ್ರು ಸಿಂಟ್ಯಾಕ್ಸ್ ಯೂಸ್ ಮಾಡ್ಕೊಳ್ಳಿ. ಡೂ ವೈಲ್ ಯೂಸ್ ಮಾಡಿ ಆರ್ ವೈಲ್ ಯೂಸ್ ಮಾಡಿ, ಬೋತ್ ಆರ್ ಸೇಮ್ ಈ ರೀತಿ. ಓಕೆ ಬಟ್ ಇಂಥವೆಲ್ಲ ರೇರು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಸಿಗೋದು ನೋಡಿ. ವೈಲ್ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 100 ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1 ವೈಲ್ ಎಂಡ್. ಓಕೆ ಮತ್ತೊಂದು ಇದೆ ಡೂ ಲೂಪ್ ವೈಲ್ ಅಂತೇಳಿ. ಡೂ ಫಸ್ಟ್ ನಂಬರ್ ಈಕ್ವಲ್ ಟು 0 ಇದೆ, ಡೂ ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1 ಲೂಪ್ ವೈಲ್ ನಂಬರ್ ಲೆಸ್ ದೆನ್
ಇದು ಡೂ ಲೂಪ್ ಅಂತ ಇತ್ತಲ್ಲ, ವೈಲ್ ಲೂಪ್ ಅಲ್ಲ, ಡೂ ವೈಲ್ ಲೂಪ್ ಅಂತೇಳಿ ಸೀದಲ್ಲಿ ಇತ್ತಲ್ಲ ಹಾಗೆ. ಅಂದರೆ ಇಟ್ ಈಸ್ ಪೋಸ್ಟ್ ಟೆಸ್ಟೆಡ್ ಲೂಪ್ ಇದು. ದಿಸ್ ಈಸ್ ಪೋಸ್ಟ್ ಟೆಸ್ಟೆಡ್ ಲೂಪ್. ಅಂದರೆ ಡೂ ದಿಸ್ ಥಿಂಗ್ ಅಂದರೆ ಫಸ್ಟ್ ಚೆಕ್ ಮಾಡೋದಿಲ್ಲ ಕಂಡೀಷನನ್ನು. ಸಪೋಸ್ ನೀವು ಇಲ್ಲಿ 100 ಕೊಡಿ, ಸಾರಿ 1000 ಕೊಟ್ಟರೆ ಇಲ್ಲಿ, ಸಪೋಸ್ ನೀವು ಇಲ್ಲಿ 1000 0 ಬದಲಿ 1000 ಕೊಟ್ಟರೆ ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1 ಅಂದರೆ 1001 ಆಯಿತು. ಲೂಪ್ ವಿಲ್ ಬಿ ರಿಪೀಟೆಡ್ while number is less than 501. 1001 is not less than 501, so loop terminate ಆಗ್ತದೆ. ಬಟ್ 1000 ಇದ್ರೂ ಇಲ್ಲಿ ಅಟ್ಲೀಸ್ಟ್ ಒಂದು ಸಲ ಎಕ್ಸಿಕ್ಯೂಟ್ ಆಗ್ತದೆ ಇದು. ಓಕೆ, ದಿ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ದಿ ಸ್ಟೇಟ್ಮೆಂಟ್ಸ್ ಬಿಟ್ವೀನ್ ಡೂ ಆ್ಯಂಡ್ ಲೂಪ್ ವೈಲ್ ಸ್ಟ್ರಕ್ಚರ್ ಈಸ್ ಇನ್ ಎನಿ ಕೇಸ್. ದೆನ್ ಇಟ್ ಡಿಟರ್ಮೈನ್ಸ್ ವೆದರ್ ದಿ ಕೌಂಟರ್ ಈಸ್ ಲೆಸ್ ದೆನ್ 501. ಇಫ್ ಸೋ ದಿ ಪ್ರೋಗ್ರಾಮ್ ಅಗೇನ್ ಎಕ್ಸಿಕ್ಯೂಟ್ಸ್. ಅಂದರೆ ರಿಪೀಟ್ ಆಗಬೇಕು ಅಂತಂದರೆ ಈ ಕಂಡೀಷನ್ ಟ್ರೂ ಆಗಬೇಕು. ಒಮ್ಮೆ ನೀವು ಕೊಟ್ಟಿರೋ ವ್ಯಾಲ್ಯೂನೇ ಇದಕ್ಕಿಂತ ಜಾಸ್ತಿ ಇದ್ರೂ ಅಟ್ಲೀಸ್ಟ್ ಒನ್ಸ್ ಇಟ್ಸ್ ಗ್ಯಾರಂಟೀಸ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ಸ್ಟೇಟ್ಮೆಂಟ್ಸ್. ಓಕೆ, ಆಮೇಲೆ ಡೂ ಅಂಟಿಲ್ ಲೂಪ್ ಅಂತ ಹೇಳಿದೆ, ಇಟ್ ಈಸ್ ಲೈಕ್ ಸೇಮ್ ಅದರ ಹಾಗೆ ಇದೆ ಇದು. ಓಕೆ, ಫಾರ್ ಲೂಪನ್ನು ನಾವು ಯೂಸ್ ಮಾಡಿದ್ದೇವೆ. ಆಫ್ಕೋರ್ಸ್ ಫಾರ್ ವೇರಿಯೇಬಲ್, ಸ್ಟಾರ್ಟ್ ವ್ಯಾಲ್ಯೂ, ಟು ಎಂಡ್ ವ್ಯಾಲ್ಯೂ, ಸ್ಟೆಪ್ ವ್ಯಾಲ್ಯೂ ಹೀಗೆ ಯೂಸ್ ಮಾಡಿದ್ದೇವೆ ನೋಡಿ. ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸ್ ಈಕ್ವಲ್ ಟು 1 ಅಲ್ವಾ, 250. ಆಫ್ಕೋರ್ಸ್ ಸ್ಟೆಪ್ ಕೊಡ್ಬೋದು, ನೀವೇನು ಸ್ಟೆಪ್ ಕೊಟ್ಟಿಲ್ಲ ಅಂತಂದರೆ ಇಟ್ ಈಸ್ ಸ್ಟೆಪ್ ಇನ್ಕ್ರಿಮೆಂಟೆಡ್ ಬೈ 1. ಪ್ರಿಂಟ್ ಎಕ್ಸ್ 1 2 3 4 ಅಪ್ ಟು 50 ಪ್ರಿಂಟ್ ಆಗ್ತದೆ. ನೀವು ಸ್ಟೆಪ್ 2 ಅಂತೇಳಿ ಕೊಟ್ಟರೆ 1 3 5 7 ಈ ರೀತಿ ಆಡ್ ನಂಬರ್ಸ್ ಬರ್ತಾ ಹೋಗ್ತದೆ. ಅಂದರೆ ಎರಡು ಇನ್ಕ್ರಿಮೆಂಟ್ ಆಗ್ತಾ ಬರ್ತದೆ. ಓಕೆ, ಸೊ 1 to 50 ನೋಡಿ, ಪ್ರಿಂಟ್ ಎಕ್ಸ್ ಎಂಪರ್ಸೆಂಟ್ ಸ್ಪೇಸ್ ಆಫ್ 2 ಅಂತಂದರೆ ಇಲ್ಲೊಂದು ಆಪ್ಷನ್ ಇದೆ. ದಿಸ್ ಈಸ್ ಫಂಕ್ಷನ್ ಆ್ಯಕ್ಚುಲಿ. ಈಗ ಒಂದೊಂದು ನಂಬರ್ ಇದೆ, ಈಗ 1 2 3 4 5 ಪ್ರಿಂಟ್ ಆಗ್ತಾ ಬರ್ತದೆ. ಅದು ವಿತ್ ಸ್ಪೇಸ್ ಪ್ರಿಂಟ್ ಮಾಡಬೇಕು ಅಂದರೆ ನೀವು ಎಂಪರ್ಸೆಂಟ್ ಕೊಟ್ಟು ಸ್ಪೇಸ್ ಆಫ್ ಅಂತ ಕೊಡ್ಬೋದು. ಈ ಕೆಲವೊಂದು ಸಲ ಟ್ಯಾಬ್ ಸ್ಪೇಸ್ ಅಂತೇಳಿ ವಿ ಬಿ ಟ್ಯಾಬ್ ಅಂತೇಳಿ ಯೂಸ್ ಮಾಡ್ಬೋದು. ವಿ ಬಿ ಟ್ಯಾಬ್ ಅಂತ ಯೂಸ್ ಮಾಡಿದ್ರೆ ಒಂದೊಂದು ಟ್ಯಾಬ್ ಗ್ಯಾಪಲ್ಲಿ ಬರ್ತಾ ಹೋಗ್ತದೆ. ಓಕೆ ನೋಡಿ, ಎಕ್ಸಿಟ್ ಫಾರ್ ಎಕ್ಸಿಟ್ ಡೂ ಸ್ಟೇಟ್ಮೆಂಟ್ಸ್ ಅಂತ ಯೂಸ್ ಮಾಡ್ತೇವೆ ನಾವು. ಇದು ಇಟ್ ಈಸ್ ಲೈಕ್ ಬ್ರೇಕ್ ಸ್ಟೇಟ್ಮೆಂಟ್ ಇನ್ C++ ಜಾವಾ. ಈಗ ಕೆಲವೊಂದು ಸಲ ಕಂಪ್ಲೀಟ್ ನಾವು ಯೂಸ್ ಮಾಡೋದಿಲ್ಲ ನೋಡಿ. ಫಾರ್ ಎಕ್ಸ್ ಈಕ್ವಲ್ ಟು 1 to 10. Initially what we are suggesting is there will be 10 iterations ಅಲ್ವಾ. I value x value 1 ಇಂದ 10 ವರೆಗೆ ಅಂತ ಹೇಳ್ತಾ ಇರ್ತೀವಿ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಇಫ್ x ಈಕ್ವಲ್ ಟು 5 ದೆನ್ ದಿ ಪ್ರೋಗ್ರಾಮ್ ಎಕ್ಸಿಟೆಡ್ ಎಟ್ x ಈಕ್ವಲ್ ಟು 5. ಈಗ ಆಗಬೇಕಿಲ್ಲಿ. ಸೊ ನೋಡಿ, ಎಂಡ್ ಇಫ್ ಅಂತ ಹೇಳ್ತೀವಿ. ಇಫ್ ಎಂಡ್ ಇಫ್ ನೆಕ್ಸ್ಟ್ ಅಲ್ವಾ, ನೆಕ್ಸ್ಟ್ ಆಯ್ತು. ಇಲ್ಲಿಗ ಆಗಬೇಕು ಅಂತಂದರೆ ಇಫ್ x ಈಕ್ವಲ್ ಟು 5 ಪ್ರೋಗ್ರಾಮ್ ಎಕ್ಸಿಟ್ ಆಗಬೇಕು ಅಂತಂದರೆ ನಾವಿಲ್ಲಿ ಏನು ಮಾಡಬೇಕು, ಎಕ್ಸಿಟ್ ಫಾರ್ ಅಂತ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಎಕ್ಸಿಟ್ ಫಾರ್ ಅಂತ ಯೂಸ್ ಮಾಡಿಲ್ಲ ಇಲ್ಲಿ. ದಿ ಎಕ್ಸಿಟ್ ಫಾರ್ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ಇಟ್ ಟರ್ಮಿನೇಟ್ಸ್ ದಿ ಫಾರ್ ನೆಕ್ಸ್ಟ್ ಲೂಪ್. ಇಲ್ಲಿ ಆ್ಯಕ್ಚುಲಿ ಎಂಡ್ ಇಫ್ಗಿಂತ ಮೊದಲು ಇಲ್ಲಿ ಎಕ್ಸಿಟ್ ಫಾರ್ ಅಂತ ಯೂಸ್ ಮಾಡಬೇಕು. ಓಕೆ, ಅಥವಾ ಎಕ್ಸಿಟ್ ಡೂ ವೈಲ್ ಸ್ಟೇಟ್ಮೆಂಟ್ ಆದರೆ ಅಥವಾ ವೈಲ್ ಸ್ಟೇಟ್ಮೆಂಟ್ ಆದರೆ ಎಕ್ಸಿಟ್ ಡೂ ಯೂಸ್ ಮಾಡಿ. ಓಕೆ, ಎಕ್ಸಿಟ್ ಡೂ ಯೂಸ್ ಮಾಡಿ. ಇಫ್ ಯು ಆರ್ ಇನ್ ಫಾರ್ ಲೂಪ್ ಆಗ ಎಕ್ಸಿಟ್ ಫಾರ್ ಅಂತ ಯೂಸ್ ಮಾಡಬೇಕು, ಆಯಿತಾ. ಓಕೆ, ಆಮೇಲೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ವಿತ್ ಎಂಡ್ ವಿತ್ ಅಂತ ಒಂದಿದೆ. ಸೊ ಇದು ಲೂಪ್ ಟೈಪೇ ಇದು. ಸಪೋಸ್ ನಾನು ಮುಂದೆ ಯಾವುದೊಂದು ಪ್ರೋಗ್ರಾಮ್ ಹೇಳುವಾಗ ಇದಿದೆ, ನಾನು ಹೇಳ್ತೇನೆ ನಿಮಗೆ. ಇನ್ ಪರ್ಟಿಕ್ಯುಲರ್ ಪ್ರೊಸೀಜರ್ ಲೈಕ್ ಕಮಾಂಡ್ ಒನ್ ಕ್ಲಿಕ್ ಸಮಥಿಂಗ್, ದಿ ಸೇಮ್ ಲೇಬಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮಲ್ಟಿಪಲ್ ಟೈಮ್ಸ್. ನಾವು ಭಾಳ ಸಲ ಯೂಸ್ ಮಾಡ್ತೇವೆ. ಈಗ ಕಮಾಂಡ್ 1 ಅಂತೇಳಿ ಅಥವಾ ಲೇಬಲ್ ಟೆಕ್ಸ್ಟ್ 1 ಅಂತೇಳಿ ಭಾಳ ಸಲ ಯೂಸ್ ಮಾಡಬೇಕು. ನೀವು ಏನೇ ಪ್ರಾಪರ್ಟಿ ಬರೀದಾದ್ರೂ ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್, ಟೆಕ್ಸ್ಟ್ 1 ಡಾಟ್, ಟೆಕ್ಸ್ಟ್ 1 ಡಾಟ್, ಟೆಕ್ಸ್ಟ್ 1 ಡಾಟ್, ಕಮಾಂಡ್ 1 ಡಾಟ್, ಕಮಾಂಡ್ 1 ಡಾಟ್. ಸೇ ಇನ್ ಒನ್ ಪರ್ಟಿಕ್ಯುಲರ್ ಪ್ರೊಸೀಜರ್, ಸೇ ಫಾರ್ ಎಕ್ಸಾಂಪಲ್ ಕಮಾಂಡ್ 1 ವಿಲ್ ಬಿ ಯೂಸ್ಡ್ ಫಾರ್ 50 ಟೈಮ್ಸ್. ಅಂದರೆ ನೀವು 50 ಟೈಮ್ಸ್ ಕಮಾಂಡ್ 1 ಅಂತೇಳಿ ಟೈಪ್ ಮಾಡಬೇಕು ಅಥವಾ ಟೆಕ್ಸ್ಟ್ 1 ಅನ್ನು ಟೈಪ್ ಮಾಡಬೇಕು, ಆಮೇಲೆ ಡಾಟ್ ಕೊಡಬೇಕಾಗ್ತದೆ. ಇನ್ ದೋಸ್ ಕೇಸಸ್ ಯು ಕ್ಯಾನ್ ಲಿಮಿಟ್ ದ್ಯಾಟ್ ಒನ್, ಯು ಕ್ಯಾನ್ ಬ್ರೇಕ್ ದ್ಯಾಟ್ ಒನ್. ಅದನ್ನು ಬ್ರೇಕ್ ಮಾಡಿ ಒಂದೇ ಸಲ ಯೂಸ್ ಮಾಡುವಂಗೆ ಮಾಡ್ಬೋದು. ಸೊ ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಸೊ ಜನರಲಿ ಇಟ್ ಈಸ್ ಫ್ರಮ್ ಇಂಗ್ಲೀಷ್. ಈಗ ನಾವು ನೌನ್ಸನ್ನು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಪರ್ಟಿಕ್ಯುಲರ್ಲಿ ಪ್ಲೇಸ್ ನೇಮ್ ಇರ್ಬೋದು, ಪರ್ಸನ್ ನೇಮ್ ಇರ್ಬೋದು, ಅಥವಾ ಐಟಮ್ ನೇಮ್ ಇರ್ಬೋದು ಅಲ್ವಾ. ನೇಮನ್ನು ಯೂಸ್ ಮಾಡ್ತೀವಿ. ಸಪೋಸ್ ಸಿರ್ಸಿ ಅಥವಾ ಪರ್ಟಿಕ್ಯುಲರ್ ಪರ್ಸನ್ ಅರುಣ್ ಅಂತ ಯೂಸ್ ಮಾಡ್ತೇವೆ. ಇಫ್ ಯು ಆರ್ ರೈಟಿಂಗ್ ಎ ಸ್ಟೋರಿ ಆನ್ ಅರುಣ್, ಸೊ ಫಸ್ಟ್ ಒಂದು ಸಲ ಅರುಣ್ ಈಸ್ ಎ ಸ್ಟೂಡೆಂಟ್ ಆಫ್ BCA ಹೀಗೆ ಬರ್ಕೊಳ್ತೀವಿ. ನೆಕ್ಸ್ಟ್ ಎಲ್ಲ ಲೈನಲ್ಲಿ ಅವನ ಬಗ್ಗೆ ಬರೆಯುವಾಗ ನಾವು ವಿ ಆರ್ ಯೂಸಿಂಗ್ ಹಿ. ಸಪೋಸ್ ಇಫ್ ಅರುಣ ಇದ್ದರೆ ಶಿ ಅಂತ ಯೂಸ್ ಮಾಡ್ತೀವಿ. ಪ್ರೊನೌನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ
ಬೇರೆ ಎಕ್ಸಾಕ್ಟ್ಲಿ ನಾವು ಅದನ್ನೇ ಅರುಣ್ ಅಂತ ಅಥವಾ ಅರುಣ ಅಂತೇಳಿ ಯೂಸ್ ಮಾಡಬೇಕಿತ್ತು, ಅಲ್ಲೆಲ್ಲ ಹಿ ಆರ್ ಶಿ ಅನ್ನು ಯೂಸ್ ಮಾಡ್ತೀವಿ, ಹಿ ಶಿ ಆರ್ ಇಟ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಲ್ಯಾಂಗ್ವೇಜಿಂದ ಅದು ಅಲ್ವಾ, ಇಟ್ ಇಸ್ ಫ್ರಮ್ ದಿ ಸಿಂಟ್ಯಾಕ್ಸ್ ಫ್ರಮ್ ದಿ ಲ್ಯಾಂಗ್ವೇಜ್. ಅದೇ ರೀತಿ ಇಲ್ಲಿ ನೀವು ಏನು ಮತ್ತೆ ಪದೇ ಪದೇ ರಿಪೀಟೆಡ್ಲಿ ನೀವು ಕಮಾಂಡ್ ಒನ್ ಅಥವಾ ಟೆಕ್ಸ್ಟ್ ಒನ್ನನ್ನು ಯಾಕೆ ಯೂಸ್ ಮಾಡ್ತೀರಾ? ಆದರೆ ಯೂಸ್ ಮಾಡೋ ಬದಲಿಗೆ ಏನು ಯೂಸ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ಓನ್ಲಿ ಒನ್ಸ್ ಯು ಯೂಸ್ ಇಟ್. ಓಕೆ, ವಿತ್ ಮತ್ತು ಎಂಡ್ ಇತ್ ಒಳಗೆ ಒಂದು ಸಲ ಯೂಸ್ ಮಾಡಿ. ನೋಡಿ ಇಲ್ಲಿ ವಿತ್ ಟೆಕ್ಸ್ಟ್ ಒನ್ ಅಂತ ಕೊಟ್ಟಿದ್ದಾನಲ್ಲ, ಟೆಕ್ಸ್ಟ್ ಒನ್ ಇಲ್ಲೆಲ್ಲ ಆ್ಯಕ್ಚುಲಿ ಏನು, ಇಟ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಒನ್ ಡಾಟ್ ಫಾಂಟ್ ಸೈಜ್, ಟೆಕ್ಸ್ಟ್ ಒನ್ ಡಾಟ್ ಫಾಂಟ್ ಡಾಟ್ ಬೋಲ್ಡ್, ಟೆಕ್ಸ್ಟ್ ಒನ್ ಡಾಟ್ ಫೋರ್ ಕಲರ್, ಟೆಕ್ಸ್ಟ್ ಒನ್ ಡಾಟ್ ಹೈಟ್, ಟೆಕ್ಸ್ಟ್ ಒನ್ ಡಾಟ್ ಟೆಕ್ಸ್ಟ್. ಇದೆಲ್ಲ ಟೆಕ್ಸ್ಟಿಗೆ ಒನ್ನಿಗೆ ಸಂಬಂಧಪಟ್ಟಿದ್ದೆ ಪ್ರಾಪರ್ಟೀಸ್. ಬಟ್ ಸ್ಟಿಲ್ ಒಂದೇ ಸಲ ಇಲ್ಲಿ ಟೆಕ್ಸ್ಟ್ ಒನ್ ಅಂತ ಯೂಸ್ ಮಾಡಿದ್ದಕ್ಕೆ ನೀವು ಡಾಟ್ ಕೊಟ್ಟರೆ ಸಾಕು, ಮುಂದೆ ಬರ್ಕೊಂಡ್ರೆ ಆಯ್ತು ಅಷ್ಟೇ. ಓಕೆ, ಸೊ ಯು ಕ್ಯಾನ್. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ವಿತ್ ಆ್ಯಂಡ್ ವಿತ್. ನೋಡಿ ವಿತ್ ಆ್ಯಂಡ್ ವಿತ್ ಇದೊಂದು ರೀತಿ ಲೂಪ್ ಸ್ಟ್ರಕ್ಚರ್ ಇದ್ದಾಗೆ, ಬ್ಲಾಕ್ ಇದು ಆ್ಯಕ್ಚುಲಿ ಇಟ್ಸ್ ಎ ಬ್ಲಾಕ್ ಸ್ಟ್ರಕ್ಚರ್. ಈ ಬ್ಲಾಕ್ ಒಳಗಡೆ ಹೀಗೆ ಬರಿತಾ ಇದೆ. ಬಟ್ ಯು ಕೆನಾಟ್ ಯೂಸ್ ದಿಸ್ ಒನ್, ನೆಸ್ಟೆಡ್ ಯೂಸ್ ಮಾಡಬಾರ್ದು ಅಂತಿದೆ ರೂಲಲ್ಲಿ. ವಿತ್ ಟೆಕ್ಸ್ಟ್ ಒನ್ ಕಮಾಂಡ್ ಒನ್ ಅಂತ ಈ ಟೈಪೆಲ್ಲ ಕೊಡಲಿಕ್ಕಿಲ್ಲ. ಸೊ ದಟ್ ಕಂಪೈಲರ್ ವಿಲ್ ಬಿ ಕನ್ಫ್ಯೂಸ್ಡ್ ವೆದರ್ ದಿಸ್ ಪ್ರಾಪರ್ಟಿ ಈಸ್ ವಿತ್ ಟೆಕ್ಸ್ಟ್ ಒನ್ ಆರ್ ಕಮಾಂಡ್ ಒನ್. ಸೊ ಕನ್ಫ್ಯೂಸ್ ಆಗಿಬಿಡ್ತದೆ. ಓನ್ಲಿ ಸಿಂಗಲ್ ಕಂಟ್ರೋಲ್ ಜೊತೆಗೆ ಇದು ವರ್ಕ್ ಮಾಡಬೇಕು. ಅಂದರೆ ಜನರಲಿ ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂತ ರೆಕಮೆಂಡ್ ಮಾಡ್ತೇನೆ ಅಂದರೆ, ಇನ್ ಎ ಪರ್ಟಿಕ್ಯುಲರ್ ಪ್ರೊಸೀಜರ್ ವಿಚ್ ಕಂಟ್ರೋಲ್ ನೇಮ್ ಈಸ್ ರಿಪೀಟೆಡ್ ಮ್ಯಾಕ್ಸಿಮಮ್ ಟೈಮ್ ಆರ್ ಮೋರ್, ಸೊ ಯು ಕ್ಯಾನ್ ಯೂಸ್ ದ್ಯಾಟ್ ಒನ್. ಅಂದರೆ ಒಂದು ಕಂಟ್ರೋಲ್ ಮಾತ್ರ ಯೂಸ್ ಮಾಡ್ಬೋದು. ಸರ್ ನಾನು ಕಮಾಂಡ್ ಒನ್ನನ್ನು ಸುಮಾರು ಸಲ ಯೂಸ್ ಮಾಡಿದೆ, ಟೆಕ್ಸ್ಟ್ ಒನ್ನನ್ನು ಯೂಸ್ ಮಾಡಿದ್ದೇನೆ, ಯಾವ್ದು ಬರೀಲಿ, ಯಾವ್ದು ಜಾಸ್ತಿ ಯೂಸ್ ಮಾಡ್ತಿದ್ರೆ ಅದನ್ನು ಬರೀರಿ. ಸೊ ಅಷ್ಟಾದರೂ ನಿಮಗೆ ಕಡಿಮೆ ಆಗ್ತದಲ್ಲ ಅಂತ ಹೇಳಲಿಕ್ಕೆ. ಓಕೆ, ಆ್ಯಂಡ್ ಕೋಡ್ ಲೆಸ್ ಕೋಡ್ ಆಗ್ತದೆ ಇದು. ಓಕೆ, ಇವನ್ ನಾನು ಡೇಟಾಬೇಸ್ ಕನೆಕ್ಟಿವಿಟಿ ಮಾಡುವಾಗ ಐ ವಿಲ್ ಶೋ ದಿ ಸೇಮ್ ಥಿಂಗ್, ಬಟ್ ಟಿಲ್ ದ್ಯಾಟ್ ಯು ಜಸ್ಟ್ ರಿಮೆಂಬರ್ ಇಟ್. ಓಕೆ, so I hope you understood all these concepts. Okay, so I will continue this one with the next class. Okay, thank you.